ನವೆಂಬರ್ ಕ್ರಾಂತಿ ಚರ್ಚೆ. ಸಚಿವರ ದೆಹಲಿ ದಂಡಯಾತ್ರೆ ಕುತೂಹಲವನ್ನ ಕೆರಳಿಸಿದ ಸತೀಶ್ ಜಾರಕಿಹೊಳಿ ದೆಹಲಿ ಭೇಟಿ. ಡಿಕೆಶಿ ದೆಹಲಿ ಭೇಟಿ ಬೆನ್ನಲ್ಲೇ ಸಾಹುಕಾರ್ ದೆಹಲಿಗೆ ಟೂರ್ ಹೋಗಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಅವರು ಹೋಗಿರಬಹುದು? ಕುತೂಹಲವನ್ನ ಕೆರಳಿಸಿದ ಸತೀಶ್ ಜಾರಕಿಹೊಳಿ ದೆಹಲಿ ಭೇಟಿ. ಡಿಕೆಶಿ ದೆಹಲಿ ಭೇಟಿ ಬೆನ್ನಲ್ಲೇ ಸಾಹುಕಾರ್ ದೆಹಲಿಗೆ ಟೂರ್ ಮಾಡ್ತಾ ಇದ್ದಾರೆ. ನಾಳೆಯಿಂದ 3 ದಿನಗಳ ಕಾಲ ಸಾಹುಕಾರ್ ಡೆಲ್ಲಿ ಪ್ರವಾಸವನ್ನ ಮಾಡಲಿದ್ದಾರೆ. ಸತೀಶ್ ಜೊತೆಗೆ 6 ಮಾಜಿ ಶಾಸಕರು ಕೂಡ ದೆಹಲಿ ಪ್ರಯಾಣವನ್ನ ಬೆಳೆಸ್ತಾರೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಹೋಗ್ತಾ ಇರಬಹುದು? ನವೆಂಬರ್ ಕ್ರಾಂತಿ ಚರ್ಚೆ ಬೆನ್ನಲ್ಲೇ ಈಗ ಎಲ್ಲರೂ ಕೂಡ ದೆಹಲಿಗೆ ಹೊರಟಿದ್ದಾರೆ. ಕುತೂಹಲವನ್ನ ಕೇಳಿಸಿದ ಸತೀಶ್ ಜಾರಕಿಹೊಳಿ ದೆಹಲಿ ಭೇಟಿ. ನಾಳೆಯಿಂದ 3 ದಿನಗಳ ಕಾಲ ಸಾಹುಕಾರ್ ಡೆಲ್ಲಿ ಪ್ರವಾಸವನ್ನ ಮಾಡಲಿದ್ದಾರೆ. ಸಿಎಂ ಉತ್ತರಾಧಿಕಾರಿ ಸತೀಶ್ ಅಂತ ಹೇಳಿದಂತ ಎಂಎಲ್ಸಿ ಯತೀಂದ್ರ ಈ ವಿಚಾರಕ್ಕೇನಾದ್ರೂ ಮಾತನಾಡೋದಕ್ಕೆ ಹೋಗಿದ್ದಾರಾ ಡೆಲ್ಲಿಗೆ ಅಂತ ಹೇಳಿ ಕೂಡ ಗೊತ್ತಿಲ್ಲ. ಸತೀಶ್ ಜೊತೆಗೆ 6 ಮಾಜಿ ಶಾಸಕರು ಕೂಡ ಅವರೊಟ್ಟಿಗೆ ದೆಹಲಿಗೆ ತಳ್ತಾ ಇದ್ದಾರೆ. ಹಾಗಾದ್ರೆ ಈಗ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಕೂಗು ಕೇಳಿ ಬರ್ತಾನೆ ಇದೆ. ಒಂದು ಕಡೆ ನೋಡಿದ್ರೆ ಸಿಎಂ ಕೂಡ ಡೆಲ್ಲಿಗೆ ಹೋಗಿ ಬಂದ್ರು, ಡಿಕೆ ಕೂಡ ಡೆಲ್ಲಿಗೆ ಹೋಗಿ ಬಂದ್ರು, ಈಗ ಇವರು ಕೂಡ ಹೊರಟಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಹೊರಟಿರಬಹುದು? ಎಲ್ಲದೂ ಕೂಡ ನವೆಂಬರ್ ಕ್ರಾಂತಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇರ್ಬೋದಾ? ಸಿಎಂ ಹುದ್ದೆಗಾಗಿ ಹೋಗ್ತಾ ಇರ್ಬೋದಾ? ಈಗ ಸಿಎಂ ಕುರ್ಚಿ ಮೇಲೆ ಎಲ್ಲರ ಕಣ್ಣಿದೆ. ಹಾಗಾದ್ರೆ ಯಾರ ಪಾಲಾಗುತ್ತೆ ಸಿಎಂ ಕುರ್ಚಿ ಎನ್ನುವಂತಹ ಕುತೂಹಲವನ್ನು ಕೂಡ ಕೆರಳಿಸಿದೆ. ಈ ವಿಚಾರವನ್ನಾಗಿ ಮಾತನಾಡೋದಕ್ಕೆ ಏನಾದ್ರೂ ದೆಹಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರಾ? ಅವ್ರ ಜೊತೆಗೆ ಇನ್ನೂ 6 ಜನ ಹೋಗ್ತಾ ಇದ್ದಾರೆ. ಎಲ್ಲರೂ ಒಟ್ಟಾಗಿ ಹೋಗ್ತಾ ಇರೋದ್ರಿಂದ ಇದೊಂದು ತೀವ್ರ ಕುತೂಹಲವನ್ನು ಕೂಡ ಕೆರಳಿಸಿದೆ. ಡಿಕೆಶಿ ದೆಹಲಿಗೆ ಹೋಗಿ ಬಂದ್ರು, ಈಗ ಸಾಹುಕಾರ್ ಕೂಡ ಹೋಗ್ತಾ ಇದ್ದಾರೆ. 3 ದಿನಗಳ ಕಾಲ ಡೆಲ್ಲಿಯಲ್ಲಿ ಏನ್ ಮಾಡ್ತಾರೆ? ಹಾಗಾದ್ರೆ ಯಾವುದ್ರ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ? ಯಾರನ್ನ ಮೀಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ನವೆಂಬರ್ ಕ್ರಾಂತಿ ಚರ್ಚೆ ದಿನದಿಂದ ದಿನಕ್ಕೆ ರಾಜ್ಯ ರಾಜಕೀಯದಲ್ಲಿ ಹೆಚ್ಚಾಗ್ತಾ ಇದೆ. ಒಬ್ಬೊಬ್ಬರೇ ಅಧಿಕಾರಿಗಳು ಕೂಡ, ಒಬ್ಬೊಬ್ಬರೇ ಶಾಸಕರು, ಒಬ್ಬೊಬ್ಬರೇ ಮಂತ್ರಿಗಳು ಕೂಡ ಡೆಲ್ಲಿಗೆ ಹೋಗಿ ಬರ್ತಾ ಇದ್ದಾರೆ. ಹಾಗಾದ್ರೆ ಡೆಲ್ಲಿಯಲ್ಲಿ ಯಾರನ್ನ ಮೀಟ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಯಾವುದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ? ತೀವ್ರ ಕುತೂಹಲವನ್ನ ಸೃಷ್ಟಿಸಿದೆ. ಅಹಿಂದ ನಾಯಕತ್ವ ಸತೀಶ್ಗೆ ಸಿಗ್ಬೇಕಾಗಿದ್ದಂತ ಸಿಎಂ ಪುತ್ರ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಇದರ ಚರ್ಚೆಗೆ ಏನಾದ್ರೂ ಹೋಗ್ತಾ ಇರಬಹುದು ಹಾಗಾದ್ರೆ ಅವರು ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ದಿಲ್ಲಿಯಲ್ಲಿ ನಡೆಯುತ್ತಾ ನವೆಂಬರ್ ಕ್ರಾಂತಿ ಚರ್ಚೆ. ಕುತೂಹಲವನ್ನ ಕೆರಳಿಸಿದ ಸತೀಶ್ ಜಾರಕಿಹೊಳಿ ದೆಹಲಿ ಭೇಟಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಮೀಟಿಂಗ್. ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ಭೇಟಿಯಾಗುವಂತಹ ಸಾಧ್ಯತೆ ಕೂಡ ಇದೆ. ದೆಹಲಿಯಿಂದಲೇ ದಾಳ ಉರುಳಿಸ್ತಾರ ಸಾಹುಕಾರ್ ಎನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ತೀವ್ರ ಕುತೂಹಲವನ್ನ ಕೆರಳಿಸಿದೆ ಸತೀಶ್ ಜಾರಕಿಹೊಳಿ ದೆಹಲಿ ಭೇಟಿ. ಹಾಗಾದ್ರೆ ದಿಲ್ಲಿಯಲ್ಲಿ ನಡೆಯುತ್ತಾ ನವೆಂಬರ್ ಕ್ರಾಂತಿ ಚರ್ಚೆ ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಹೋಗ್ತಾ ಇರಬಹುದು? ಅವ್ರ ಜೊತೆ ಇನ್ನೂ 6 ಜನ ಕೂಡ ಹೋಗ್ತಾ ಇದ್ದಾರಲ್ಲ, ಯಾವುದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇರಬಹುದು? ಕೇವಲ ನವೆಂಬರ್ ಕ್ರಾಂತಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇರಬಹುದಾ? ಸಿಎಂ ಕುರ್ಚಿಗಾಗಿ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇರಬಹುದಾ? ಈಗ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಎನ್ನುವಂತ ಕೂಗು ಕೇಳಿ ಬರ್ತಾ ಇರೋದ್ರಿಂದ ಯಾವುದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇರಬಹುದು? ಸಿಎಂ ಕೂಡ ಹೋಗಿ ಬಂದ್ರು, ಸಿಎಂ ಯಾರನ್ನ ಭೇಟಿ ಮಾಡಿದ್ರು ಕೂಡ ಗೊತ್ತಿಲ್ಲ. ಡಿಸಿಎಂ ಕೂಡ ಹೋಗಿ ಬಂದ್ರು, ಡಿಸಿಎಂ ಯಾರನ್ನ ಭೇಟಿ ಮಾಡಿದ್ರು, ಯಾವುದ್ರ ಬಗ್ಗೆ ಚರ್ಚೆ ಮಾಡಿದ್ರು ಎನ್ನುವಂತ ಮಾಹಿತಿ ಕೂಡ ಸಿಗ್ಲಿಲ್ಲ. ಈಗ ಸತೀಶ್ ಜಾರಕಿಹೊಳಿ ಕೂಡ ಹೊರಟಿರೋದ್ರಿಂದ ಅವ್ರ ಜೊತೆ 6 ಜನ ಕೂಡ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಎಲ್ಲರೂ ಕೂಡ ಯಾರನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ? ಹಾಗಾದ್ರೆ ಡೆಲ್ಲಿಯಲ್ಲೇ ನಡೆಯುತ್ತಾ ನವೆಂಬರ್ ಕ್ರಾಂತಿ ಚರ್ಚೆ ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಹಾಗಾದ್ರೆ ಏನನ್ನ ಡಿಸ್ಕಸ್ ಮಾಡಬಹುದು? ತೀವ್ರ ಕುತೂಹಲವನ್ನ ಕೆರಳಿಸಿದೆ ಸತೀಶ್ ಜಾರಕಿಹೊಳಿ ದೆಹಲಿಯ ಭೇಟಿ. 3 ದಿನಗಳ ಕಾಲ ಡೆಲ್ಲಿಯಲ್ಲಿ ಏನ್ ಮಾಡ್ತಾರೆ? ಯಾರನ್ನ ಮೀಟ್ ಮಾಡ್ತಾರೆ?